ಕೆಲವು ಕಡೆ ಬಹಳ ಸುಲಭವಾಗಿ ಲಭ್ಯ ಆಗ್ತದೆ. ಮರುಭೂಮಿಗೆ ಹೋಗಿ ನೀರು ಇಲ್ಲ ಅಂತ ಹೇಳಿಕೊಳ್ಳುವುದು, ನೀರು ಹುಡುಕೊಳ್ಬೇಕು. ಹಾಗೆ ಪ್ರಾಪಂಚಿಕವಾದಂತಹ ವ್ಯವಸ್ಥೆಯಲ್ಲಿ ಹೋಗುವ ಆಕಾಶ ತತ್ವ ಯಾವ ಒಂದು ಪಾರ್ಶ್ವಕ್ಕೆ ಹೋಗಿ ಕೂಡ ಭೂಮಿಯ ವ್ಯವಸ್ಥೆ ಉಂಟು. ಪ್ರತಿಯೊಂದು ಜೀವಿಯೂ ಕೂಡ ಇರಲಿಕ್ಕೆ ಆಧಾರ ಯಾವುದು ಕೇವಲ ಮೊದಲಾಗಿ ಭೂಮಿ. ಗುರುತ್ವಾಕರ್ಷಣ ಶಕ್ತಿಯಿಂದ ನಮ್ಮನ್ನ ಇಲ್ಲಿ ಉಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಮತ್ತೆ ಉಸಿರಾಡದೆ ಬದುಕುವಂತಹ ಪ್ರಾಣಿಗಳು ಬಹಳ ಇರಲ್ಲ. ನಮ್ಮಲ್ಲಿ 84 ಲಕ್ಷ ಕೋಟಿ ಜೀವಜಂತುಗಳು ಉಂಟು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಆ ಎಲ್ಲ ಜೀವಿಗಳಲ್ಲಿ ಬಹುತೇಕ ಜೀವಿಗಳೆಲ್ಲರೂ ಕೂಡ ಬದುಕಿರುವುದು ಹೇಗೆ ಕೇಳಿದ್ರೆ ಉಸಿರಾಟ ಪ್ರಕ್ರಿಯೆ. ಉಸಿರು ನಿಂತು ಜೀವ ಹೋಯ್ತು. ಹಾಗಾಗಿ ನಮ್ಮ ಪ್ರಾಪಂಚಿಕವಾದ ವ್ಯವಸ್ಥೆ ಎಷ್ಟು ಅತ್ಯುನ್ನತವಾಗುತ್ತೋ ಅಂತ ಹೇಳಿದ್ರೆ ಪ್ರಪಂಚದ ಯಾವ पितरमापिपासति श्रद्धामना हविषा ब्रह्मणस्पति ಕೆಲವು ಕಡೆ ಬಹಳ ಸುಲಭವಾಗಿ ಲಭ್ಯ ಆಗ್ತದೆ. ಮರುಭೂಮಿಗೆ ಹೋಗಿ ನೀರು ಇಲ್ಲ ಅಂತ ಹೇಳಿಕೊಳ್ಳುವುದು, ನೀರು ಹುಡುಕೊಳ್ಬೇಕು. ಹಾಗೆ ಪ್ರಾಪಂಚಿಕವಾದಂತಹ ವ್ಯವಸ್ಥೆಯಲ್ಲಿ ಹೋಗುವ ಆಕಾಶ ತತ್ವ ಯಾವ ಒಂದು ಪಾರ್ಶ್ವಕ್ಕೆ ಹೋಗಿ ಕೂಡ ಭೂಮಿಯ ವ್ಯವಸ್ಥೆ ಉಂಟು. ಪ್ರತಿಯೊಂದು ಜೀವಿಯೂ ಕೂಡ ಇರಲಿಕ್ಕೆ ಆಧಾರ ಯಾವುದು ಕೇವಲ ಮೊದಲಾಗಿ ಭೂಮಿ. ಗುರುತ್ವಾಕರ್ಷಣ ಶಕ್ತಿಯಿಂದ ನಮ್ಮನ್ನ ಇಲ್ಲಿ ಉಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಮತ್ತೆ ಉಸಿರಾಡದೆ ಬದುಕುವಂತಹ ಪ್ರಾಣಿಗಳು ಬಹಳ ಇರಲ್ಲ. ನಮ್ಮಲ್ಲಿ 84 ಲಕ್ಷ ಕೋಟಿ ಜೀವಜಂತುಗಳು ಉಂಟು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಆ ಎಲ್ಲ ಜೀವಿಗಳಲ್ಲಿ ಬಹುತೇಕ ಜೀವಿಗಳೆಲ್ಲರೂ ಕೂಡ ಬದುಕಿರುವುದು ಹೇಗೆ ಕೇಳಿದ್ರೆ ಉಸಿರಾಟ ಪ್ರಕ್ರಿಯೆ. ಉಸಿರು ನಿಂತು ಜೀವ ಹೋಯ್ತು. ಹಾಗಾಗಿ ನಮ್ಮ ಪ್ರಾಪಂಚಿಕವಾದ ವ್ಯವಸ್ಥೆ ಎಷ್ಟು ಅತ್ಯುನ್ನತವಾಗುತ್ತೋ ಅಂತ ಹೇಳಿದ್ರೆ ಪ್ರಪಂಚದ ಯಾವ पितरमापिपासति श्रद्धामना हविषा ब्रह्मणस्पति Gracias.